ನಮಸ್ಕಾರ ವೀಕ್ಷಕರೇ, ಟ್ರೇಡರ್ಸ್ ದುನಿಯಾ ಚಾನೆಲ್ಗೆ ಸ್ವಾಗತ. ನಾನು ಸಂತೋಷ್. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಲಾಂಗ್ ಸ್ಟ್ರಾಡಲ್ ಅಂದ್ರೆ ಏನು, ಲಾಂಗ್ ಸ್ಟ್ರಾಡಲ್ ನಾವು ಯಾವಾಗ ಉಪಯೋಗಿಸ್ತೀವಿ, ಲಾಂಗ್ ಸ್ಟ್ರಾಡಲ್ ನಲ್ಲಿರುವಂತಹ ಉಪಯೋಗಗಳು ಮತ್ತೆ ಅದರಿಂದ ಆಗುವ ಆ ಡಿಮೆರಿಟ್ಸ್ ಇವನ್ನೆಲ್ಲ ಹೇಳ್ಕೊಡ್ತೇನೆ. ಸೊ ವಿಡಿಯೋನ ಸಂಪೂರ್ಣ ನೋಡಿ. ಸೊ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ, ನಾನು ನಮ್ಮ ಟ್ರೇಡರ್ಸ್ ದುನಿಯಾ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಆಪ್ಷನ್ಗೆ ಸಂಬಂಧಪಟ್ಟ ಬೇಸಿಕ್ ಟು ಅಡ್ವಾನ್ಸ್ ಮತ್ತೆ ಆಪ್ಷನ್ ಬೈಯಿಂಗ್ ಮತ್ತೆ ಆಪ್ಷನ್ ಸೆಲ್ಲಿಂಗ್ ಎಲ್ಲ ಸ್ಟ್ರಾಟಜಿಗಳನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದೆ. ಅದೇ ರೀತಿ ಈ ಸರಣಿಯ ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ಆಪ್ಷನ್ ಬೈಯಿಂಗ್ ಅಲ್ಲಿ ಲಾಂಗ್ ಸ್ಟ್ರಾಡಲ್ ಅಂತ ಹೇಳ್ತೀನಿ. ನೋಡಿ, ನಿಮಗೆ ಬೇಸಿಕ್ಸ್ ಏನು ಗೊತ್ತಿಲ್ಲ ಆಪ್ಷನ್ಸ್ ಅಂದ್ರೆ ದಯಮಾಡಿ ಈ ಒಂದು ಪ್ಲೇ ಲಿಸ್ಟ್ ನ ನೋಡಿ. ಇದೊಂದು 10 ವಿಡಿಯೋ ಇದಾವೆ. ಈ 10 ವಿಡಿಯೋ ನೋಡ್ಕೊಂಡ ನಂತರ ನೀವು ಬನ್ನಿ ಈ ವಿಡಿಯೋಗೆ ಬಂದ್ಬಿಡಿ. ಓಕೆ, ಸೊ ಆಪ್ಷನ್ ಬೈಯಿಂಗ್ ಮಾಡಬೇಕು ಅಂದ್ರೆ ಯಾವೆಲ್ಲ ಸ್ಟ್ರಾಟಜಿಗಳಿದಾವೆ ಅಂತ ತಿಳ್ಕೊಳ್ಳಿ. ಅದೇ ರೀತಿ ನಿಮ್ಗೆ ಏನು ಗೊತ್ತಿಲ್ಲ ಟ್ರೇಡಿಂಗ್ ಬಗ್ಗೆ ಫಸ್ಟ್ ಇದನ್ನ ನೋಡಿ ಈ ವಿಡಿಯೋ. ಅದಾದ ನಂತರ 1 by 1 ನೋಡ್ಕೊಂತ ಬನ್ನಿ. ಓಕೆ, ಸೊ ಇವತ್ತು ನಾವೇನ್ ಮಾಡೋಣ, ಲಾಂಗ್ ಸ್ಟ್ರಾಡಲ್ ನ ಹೇಳ್ಕೊಡ್ತೀನಿ. ಸೊ ಲಾಂಗ್ ಸ್ಟ್ರಾಡಲ್ ಅಂದ್ರೆ ಏನು ನೋಡಿ, ಲಾಂಗ್ ಸ್ಟ್ರಾಡಲ್ ಅಂದ್ರೆ ಏನಂದ್ರೆ ನೀವು ಈ ಒಂದು ಲಾಂಗ್ ಸ್ಟ್ರಾಡಲ್ ಅಲ್ಲಿ ಕಾಲ್ ಆಪ್ಷನ್ ಮತ್ತೆ ಪುಟ್ ಆಪ್ಷನ್ ಎರಡನ್ನೂ ಸಹಿತ ಬೈ ಮಾಡ್ತೀರಾ, ಸೆಲ್ ಅಲ್ಲ, ಎರಡನ್ನೂ ಬೈ ಮಾಡ್ತೀರಾ. ಸೊ ಇದು ನಿಮ್ಗೆ ಈ ತರ ಸಿಚುವೇಶನ್ ಯಾವಾಗ ಮಾಡ್ತೀರಿ, ಯಾವಾಗ ಅಂದ್ರೆ ಯಾವುದೋ ಒಂದು ಮೇಜರ್ ಇವೆಂಟ್ ಇರುತ್ತೆ ಮಾರ್ಕೆಟ್ ಅಲ್ಲಿ, ಮೇಜರ್ ಇವೆಂಟ್ ಇರಬೇಕು. ಆ ಮೇಜರ್ ಇವೆಂಟ್ ಇಂದ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿ ಒಂದು ಮೊಮೆಂಟಮ್ ಬರುತ್ತೆ ಅಂತ ಅನ್ಕೊಂಡಿರ್ತೀರಿ. ಬಟ್ ನಿಮಗೆ ಗೊತ್ತಿಲ್ಲ ಇವೆಂಟ್ ಯಾವ ಕಡೆ ಇದೆ, ಮಾರ್ಕೆಟ್ ಯಾವ ಕಡೆ ಮೂವ್ಮೆಂಟ್ ಆಗುತ್ತೆ ಅಂತ ಗೊತ್ತಿರಲ್ಲ. ಆ ಒಂದು ಸಿಚುವೇಶನ್ ಅಲ್ಲಿ ಮಾತ್ರ ಇದು ಯೂಸ್ ಆಗುತ್ತೆ. ಓಕೆ, ಇಲ್ಲಿ ನೀವೇನ್ ಮಾಡ್ತೀರಾ ಅಂದ್ರೆ ಕಾಲ್ ಆಪ್ಷನ್ ಮತ್ತೆ ಪುಟ್ ಆಪ್ಷನ್ ಎರಡನ್ನೂ ಸಹಿತ ಬೈ ಮಾಡ್ತೀರಿ. ಎರಡು ಏನಿರುತ್ತೆ ಅಂದ್ರೆ ಸೇಮ್ ಎಕ್ಸ್ಪೈರ್ ಇರುತ್ತೆ, ಅದನ್ನು ತಿಳ್ಕೊಳ್ಳಿ. ಎರಡು ಏನಿರುತ್ತೆ, ಕಾಲ್ ಅಂಡ್ ಪುಟ್ ಸೇಮ್ ಎಕ್ಸ್ಪೈರ್ ಇರುತ್ತೆ ಅಂಡ್ ಸೇಮ್ ಸ್ಟ್ರೈಕ್ ಪ್ರೈಸ್ ಇರ್ತವೆ. ಸೇಮ್ ಎಕ್ಸ್ಪೈರಿ ಮತ್ತೆ ಸೇಮ್ ಸ್ಟ್ರೈಕ್ ಪ್ರೈಸ್ ಇರುತ್ತೆ. ಸೊ ಆ ತರ ನೋಡ್ಕೊಂಡು ನಾವು ತಗೋಬೇಕಾಗುತ್ತೆ. ಉದಾಹರಣೆಗೆ ಇಲ್ಲಿ ನೋಡಿ, ಎಕ್ಸಾಂಪಲ್ ಇದು ನೀವು ನಿಫ್ಟಿ ಚಾರ್ಟ್ ನೋಡ್ತಾ ಇದ್ದೀರಾ. ಈ ತರ ಒಂದು ದೊಡ್ಡ ಮೂವ್ಮೆಂಟ್ ಇದೆ ನೋಡಿ, ಈ ತರ ಮೂವ್ಮೆಂಟ್ ಇರುತ್ತಲ್ಲ, ಈ ತರ ಮೂವ್ಮೆಂಟ್ ಅಲ್ಲಿ ನಿಮಗೆ ವರ್ಕೌಟ್ ಆಗುತ್ತೆ. ತೋರಿಸ್ಕೊಡ್ತೀನಿ ಹೆಂಗೆ ಅಂತ. ಸೊ ಉದಾಹರಣೆಗೆ ರೀಸೆಂಟ್ ಎಕ್ಸಾಂಪಲ್ ತಗೊಳ್ಳಿ. 15 ಮೇ 2025 15 ಮೇ 2025ಕ್ಕೆ ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಮೂಮೆಂಟಮ್ ಆಗಿದೆ. ಓಕೆ, ಎಷ್ಟು ಪಾಯಿಂಟ್ ಮೂಮೆಂಟಮ್ ಆಗಿದೆ ನೋಡ್ಕೊಳ್ಳಿ ಫಸ್ಟ್. ಸೊ ಅವತ್ತು ದಿವಸ ನೀವು ಲೋ ಟು ಹೈ ನೋಡಿದ್ರೆ ಅರೌಂಡ್ 630 ಪಾಯಿಂಟ್ ಮೂವ್ಮೆಂಟ್ ಆಗಿದೆ. ಎಷ್ಟು? 630 ಪಾಯಿಂಟ್ ಒನ್ ಸೈಡ್ ಮೂವ್ಮೆಂಟಮ್ ಆಗಿದೆ. ಸೊ ನಾವೀಗ ಏನ್ ಮಾಡೋಣ, ಸ್ಟಾಕ್ ಮಾರ್ಕಲ್ಲಿ ಅದನ್ನ ಚೆಕ್ ಮಾಡೋಣ. ಸೊ ಸಿಮ್ಯುಲೇಟರ್ಗೆ ಹೋಗ್ತೀನಿ, ಮೇ 15 ತಗೊಳ್ತೀನಿ. ನೀವೇನ್ ಮಾಡ್ತೀರಾ, ಮಾರ್ಕೆಟ್ ಸ್ಟಾರ್ಟ್ ಆದ ತಕ್ಷಣ, ಮಾರ್ಕೆಟ್ ಯಾವಾಗ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಏನ್ ಮಾಡ್ತೀರಿ ಅಂದ್ರೆ ನೋಡಿ, 24,650 ಅನ್ನೋದು ಕಾಲ್ ಆಪ್ಷನ್ ಮತ್ತೆ ಪುಟ್ ಆಪ್ಷನ್ ಇವೆರಡು ಎಡ್ತ ಮನೆ ಆಗುತ್ತೆ. ಎಡ್ತ ಮನೆ ನೀವೇನ್ ಮಾಡ್ತೀರಾ, ಎರಡನ್ನೂ ಬೈ ಮಾಡ್ತೀರಾ. ಸೊ ಕಾಲ್ ಎಷ್ಟಿದೆ, 57 ಇದೆ. ಪುಟ್ ಎಷ್ಟಿದೆ, 85 ಇದೆ. ಓಕೆ, ಇವೆರಡು ಸೇಮ್ ಎಕ್ಸ್ಪೈರಿ ಇರ್ತವೆ, ಅದನ್ನು ತಿಳ್ಕೊಳ್ಳಿ. ಸೇಮ್ ಎಕ್ಸ್ಪೈರಿ, ಇದನ್ನೆರಡು ನಾವು ಬೈ ಮಾಡೋಣ. ಓಕೆ, ಸೊ ಬೈ ಮಾಡೋಣ. ಇದರಲ್ಲಿ ನಮ್ಗೆ ಎಷ್ಟು ಪ್ರಾಫಿಟ್ ಆಗುತ್ತೆ, ಎಷ್ಟು ಲಾಸ್ ಆಗುತ್ತೆ. ಇದರಲ್ಲಿ ಪ್ರಾಫಿಟ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದ್ಬಿಟ್ಟು ಯಾವತ್ತೂ ಅನ್ಡಿಫೈನ್ಡ್ ಇರುತ್ತೆ. ನೀವು ಯಾವಾಗೂ ಅಷ್ಟೇ ಆಪ್ಷನ್ ಬೈಯಿಂಗ್ ಮಾಡ್ತೀರಿ ಅಂತ ಗೊತ್ತಾಯ್ತು ಅಂದ್ರೆ ಅಲ್ಲಿ ನಿಮ್ಮ ಪ್ರಾಫಿಟ್ ಯಾವತ್ತೂ ಅನ್ಡಿಫೈನ್ಡ್ ಅಂತ ತೋರಿಸ್ತಾನೆ. ಯಾಕೆಂದ್ರೆ ಮಾರ್ಕೆಟ್ ಎಲ್ಲಿ ಹೋಗುತ್ತೆ ಅಂತ ಅವನಿಗೆ ಗೊತ್ತಿರಲ್ಲ, ಹಾಗಾಗಿ ಎಷ್ಟರ ಹೋಗ್ಬೋದು, ಆಗ ಅನ್ಡಿಫೈನ್ಡ್ ಅಂತ ಕೊಡ್ತಾನೆ. ಮ್ಯಾಕ್ಸಿಮಮ್ ಲಾಸ್ ಎಷ್ಟಿದೆ ನೋಡಿ, 10,683 ರೂಪಾಯಿ. ಇದು ನಿಮ್ಮ ಮ್ಯಾಕ್ಸಿಮಮ್ ಲಾಸ್ ಆಗುತ್ತೆ ಒಂದು ಲಾಟ್ ಅಲ್ಲಿ. ಯಾವಾಗ ಅಂದ್ರೆ ಮಾರ್ಕೆಟ್ ಯಾವಾಗ ಇವೆರಡು ಬ್ರೇಕ್ ಇವನ್ ವರ್ಡ್ನೆ ಇಲ್ಲೇ ಕ್ಲೋಸ್ ಕೊಡುತ್ತೆ ಅವಾಗ. ಯಾಕೆ ಅಂದ್ರೆ ಹೇಳ್ತೀನಿ ಕೇಳಿ. ಹೆಂಗಿದು 10,600 ರೂಪಾಯಿ ಅಂದ್ರೆ ನಾವು ನಾವು ಕಾಲ್ ಆಪ್ಷನ್ನ 58 ರೂಪಾಯಿ ಬೈ ಮಾಡ್ತೀವಿ, ಪುಟ್ ಆಪ್ಷನ್ನ 85 ರೂಪಾಯಿ ಬೈ ಮಾಡ್ತೀವಿ. ಓಕೆ, 58 ಇಂಟು 75 ಮಾಡಿದ್ದು. ಸೊ ಇದೆಷ್ಟು ಬರುತ್ತೆ ನಿಮಗೆ ನೋಡ್ಕೊಳ್ಳಿ, ಎಷ್ಟು ಬರುತ್ತೆ ಗೊತ್ತಾ, ಅದು ಬಂದ್ಬಿಟ್ಟು ನಿಮಗೆ 4,200 ರೂಪಾಯಿ ಬರುತ್ತೆ. ಎಷ್ಟು? 4,200 ರೂಪಾಯಿ. ಓಕೆ, ಅದೇ ರೀತಿ ಪುಟ್ಟನ್ನು ಸಹಿತ 85 ಇಂಟು 75 ಮಾಡ್ಕೊಳ್ಳಿ. 85 ಇಂಟು 75 ಮಾಡ್ಕೊಂಡ್ರೆ ಅದು ನಿಮ್ಗೆ ಎಷ್ಟಾಗುತ್ತೆ ಗೊತ್ತಾ, 6,300 ರೂಪಾಯಿ ಆಗುತ್ತೆ. 6,300 ರೂಪಾಯಿ ಆಗುತ್ತೆ. ಓಕೆನಾ? ಸೊ ಇಂಟು 75 ಮಾಡ್ಕೊಳ್ಳಿ, ಯಾಕಂದ್ರೆ ಲಾಟ್ ಸೈಜ್ 75 ಇರುತ್ತೆ. ಮಾರ್ಕೆಟ್ ಅಲ್ಲಿ ಏನು ಮೂಮೆಂಟ್ ಆಗ್ಲಿಲ್ಲಪ್ಪ, ಎಲ್ಲಿದಾನ ಅಲ್ಲೇ ಇದ್ಬಿಟ್ಟ ಅಂತ ಅನ್ಕೊಳ್ಳಿ. ಅವಾಗ ನಿಮಗೆ ಇಲ್ಲಿ ಏನಾಗುತ್ತೆ, ಟೈಮ್ ಡಿಕೆ ಆಗುತ್ತೆ. ಟೈಮ್ ಡಿಕೆ ಆಗುತ್ತೆ. ಇದ್ರ ಇಂಪಾರ್ಟೆಂಟ್ ನಿಮಗೆ ಪ್ರಾಫಿಟ್ ಯಾವಾಗ ಆಗುತ್ತೆ ಅಂದ್ರೆ ಯಾವಾಗ ಮಾರ್ಕೆಟ್ ನೋಡಿ ಇಲ್ಲಿ ಈ ಬ್ರೇಕ್ ಇವನ್ ಅಂತ ಬರುತ್ತೆ. ಈ ಬ್ರೇಕ್ ಇವನ್ನ ದಾಟ್ಬೇಕು ಅಂದ್ರೆ ಎಷ್ಟಿದೆ ಬ್ರೇಕ್ ಇವನ್, ಇದು 24,792. ಇದು ಅಪ್ಸೈಡ್ ಬ್ರೇಕ್ ಇವನ್. ಅದೇ ರೀತಿ ಡೌನ್ ಸೈಡ್ ಬ್ರೇಕ್ ಇವನ್ 24,507. ಇದು
ಡೌನ್ ಸೈಡ್ ಬ್ರೇಕ್ ಮಾಡಿ. ಓಕೆ, ಸೊ ಇವೆರಡನ್ನು ನೀವು ಹೆಂಗೆ ಕಂಡುಹಿಡ್ಕೊಂತೀರಿ ಅಂದರೆ ಸಿಂಪಲ್ ಆಗಿ ನೀವು ಮಾಡಿರೋದು 24,650 ರೂಪಾಯಿದು ನೀವು ಸ್ಟ್ರೈಕ್ ಪ್ರೈಸ್ ತೊಗೊಂಡಿರ್ತೀರಿ. ಓಕೆನಾ, ಇದು ನಿಮ್ಮ ಸ್ಟ್ರೈಕ್ ಪ್ರೈಸ್. ಓಕೆನಾ, ಸೊ ಇವೆರಡು ಪ್ರೀಮಿಯಂ ಆ್ಯಡ್ ಮಾಡಿ. 85, 57, 85 ಇದು 57, 7 ಇದು 12, 8 ಇದು 13, 1 14, ಇದಕ್ಕೆ 140 ಪಾಯಿಂಟ್ ಆ್ಯಡ್ ಮಾಡಿ. ಸೊ 5, 9, 7, 24,790 ನೋಡಿ. ಅಪ್ಸೈಡ್ 24,790. ಮಾರ್ಕೆಟಿಂದ ದಾಟೋದ್ರೆ ಮಾತ್ರ ನಿಮಗೆ ಪ್ರಾಫಿಟ್ ಆಗುತ್ತೆ ಅಪ್ಸೈಡ್. ಅದೇ ರೀತಿ ಡೌನ್ ಸೈಡ್ ನೋಡಿ 24,650 ನಿಮ್ಮ ಸ್ಟ್ರೈಕ್ ಪ್ರೈಸ್. ಇದ್ರಲ್ಲಿ ನೀವೇನು ಮಾಡಬೇಕು, ಈ ಎರಡು ಪ್ರೀಮಿಯಂ ಪುಟ್ ಆಪ್ಷನಲ್ಲಿ ಲೆಸ್ ಮಾಡಬೇಕು. ಎಷ್ಟು? 142 ಪಾಯಿಂಟ್ ಲೆಸ್ ಮಾಡಿ. ಅಲ್ಲಿಗೆ 24,508 ರೂಪಾಯಿ ಆಗುತ್ತೆ. ಇದು ನೋಡಿ ನಿಮ್ಮ ಬ್ರೇಕ್ ಇವನ್ ಡೌನ್ ಸೈಡ್. ಸೊ ಏನಾಗಬೇಕು, ಮಾರ್ಕೆಟ್ ಐದರ್ 24,507 ಕೆಳಗಡೆ ಹೋಗ್ಬೇಕು ಅಥವಾ 24,792 ಮೇಲೆ ಹೋಗ್ಬೇಕು. ಅವಾಗ ನಿಮಗೆ ಪ್ರಾಫಿಟ್ ಆಗುತ್ತೆ. ಅವತ್ತು ಮಾರ್ಕೆಟ್ ಏನಾಗಿದೆ ನೋಡಿ. ಈಗ ಅವತ್ತು ಮಾರ್ಕೆಟ್ ಎಷ್ಟನೇ ತಾರೀಕು? 15ನೇ ತಾರೀಕು. ಓಕೆ, 15ನೇ ತಾರೀಕಿಗೆ ಮಾರ್ಕೆಟ್ ಏನಾಗಿದ್ದಾನೆ ಗೊತ್ತಾ ನೋಡಿ. ಫಸ್ಟ್ ಕೆಳಗಡೆ ಬಂದ, ಓಪನ್ ಪ್ರೈಸ್ ಇಂದ ಕೆಳಗಡೆ ಎಷ್ಟು ಬಂದಾನೆ? 201 ಪಾಯಿಂಟ್ ಬಂದಾನೆ. ಎಷ್ಟು ಗಂಟೆಗೆ? ಅರೌಂಡ್ 9:45 ನಿಮಿಷಕ್ಕೆ. ಸೊ 9:45 ಬನ್ನಿ ನೋಡಿ. ನಿಮ್ಗೆ ಎಷ್ಟು ಪ್ರಾಫಿಟ್ ಆಗಿದೆ? 9:45ಕ್ಕೆ 4,867 ರೂಪಾಯಿ ಆಗಿದೆ. 4,867. ಯಾಕೆ ಆಗಿದೆ ಅಂದರೆ ನೀವು ಬೈ ಮಾಡಿದ ಪುಟ್ಟು 85 ರೂಪಾಯಿ ಇದ್ದಿದ್ದು 177 ರೂಪಾಯಿ ಆಗಿದೆ. ಅದೇ ರೀತಿ 57 ರೂಪಾಯಿ ಇರೋ ಕಾಲ್ ಆಪ್ಷನ್ 30 ರೂಪಾಯಿ ಆಗಿದೆ. ಎರಡು ಸೇರಿಸಿದಾಗ ನಿಮಗೆ 142 ರೂಪಾಯಿ ಆಗುತ್ತೆ. ಓಕೆ, ಬಟ್ ನಿಮ್ಗೆ ಆಲ್ರೆಡಿ ಇಲ್ಲಿ 203 ರೂಪಾಯಿ ಆಗಿದ್ದಾನೆ. ಸೊ ಹಾಗಾಗಿ ನಿಮಗೆ 4,800 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಆದರೆ ಮಾರ್ಕೆಟ್ ಏನಾಗಿದೆ, ಇಲ್ಲಿ ನಮಗೆ ಓಪನ್ ಟಾರ್ಗೆಟ್ ಇರುತ್ತೆ, ಗೊತ್ತಿಲ್ಲ. ಅದಾದ್ಮೇಲೆ ಮಾರ್ಕೆಟ್ ಒಂದು ಅಪ್ಸೈಡ್ ರ್ಯಾಲಿ ಹೋಗಿದ್ದಾನೆ 400 ಪಾಯಿಂಟ್. ಸೊ ಡೇ ಎಂಡಲ್ಲಿ ನೋಡಿದಾಗ ಅವತ್ತಿನ ಸಹ ನಿಮಗೆ ಪ್ರಾಫಿಟ್ ಆಗಿದೆ. ಎಷ್ಟಾಗಿದೆ ನೋಡಿ? 20,300 ರೂಪಾಯಿ ಆಗಿದೆ. ಲಾಂಗ್ ಸ್ಟ್ರಾಡಲ್ ಅಂದರೆ ಕಾಲ್ ಆ್ಯಂಡ್ ಪುಟ್ ಎರಡನ್ನೂ ನೀವು ಬೈ ಮಾಡಿದಿರಿ. 85 ರೂಪಾಯಿ ಇರೋ ಪುಟ್ಟು 0 ಆಗಿದೆ. ಅದೇ ರೀತಿ 57 ರೂಪಾಯಿ ಕಾಲ್ ಹೊತ್ತು 413 ರೂಪಾಯಿ ಆಗಿದೆ. ಒಂದು ಸೈಡ್ ರ್ಯಾಲಿ ಹೋಗಿದ್ದಾನೆ. ಈ ಥರ ರ್ಯಾಲಿ ಹೋಗ್ಬೇಕು, ಅವಾಗ ನಿಮಗೆ ಲಾಂಗ್ ಸ್ಟ್ರಾಡಲಲ್ಲಿ ಒಳ್ಳೆ ದುಡ್ಡಾಗುತ್ತೆ. ಇನ್ ಕೇಸ್ ಆಫ್ ಆ ಥರ ರನ್ ಆಗಲಿಲ್ಲ ಅಂದರೆ ನಿಮಗೆ ಪ್ರಾಫಿಟ್ ಆಗಲ್ಲ. ನಮ್ಗೆ ಇದರಲ್ಲಿ ಏನಾಗಬೇಕು ಅಂದರೆ ರನ್ ಆಗಬೇಕು, ಒಂದು ಸೈಡ್ ರನ್ ಆಗಬೇಕು. ಉದಾಹರಣೆಗೆ ನೋಡಿ, ನೆಕ್ಸ್ಟ್ ಅದೇ ರೀತಿ ನೋಡಿ ತೋರಿಸ್ತೇನೆ. ಇದು ಯಾವಾಗ ನಿಮಗೆ ಲಾಸ್ ಆಗುತ್ತೆ ಅದು ತೋರಿಸ್ಕೊಡ್ತೇನೆ. ಓಕೆ, ಯಾಕೆಂದರೆ ಬರೀ ದಿನ ಹಂಗೆ ಆಗಲ್ಲ. ಇಲ್ಲಿ ನೋಡಿ 16 ಮೇಗೆ ನೋಡಿ ಮಾರ್ಕೆಟ್ ಇಲ್ಲಿ ಓಪನ್ ಆಗಿದ್ದಾನೆ, ಇಲ್ಲಿ ಕ್ಲೋಸ್ ಕೊಟ್ಟಿದ್ದಾನೆ. ಆಯ್ತಾ? ಸೊ ನಾವೇನ್ ಮಾಡೋಣ, 16 ಮೇಗೆ ಹೋಗೋಣ, ಚೆಕ್ ಮಾಡಿ. 16 ಮೇ 1 ನಿಮಿಷ ಬಿಡ್ತೀರಿ ನೀವು. ಮಾರ್ಕೆಟ್ ಓಪನ್ ಆದ ತಕ್ಷಣ ಏನ್ ಮಾಡ್ತೀರಾ? ಕಾಲ್ ಆಪ್ಷನ್ ಬೈ ಮಾಡ್ತೀರಾ, ಪುಟ್ ಆಪ್ಷನ್ ಬೈ ಮಾಡ್ತೀರಾ. ನೋಡಿ ಪ್ರೀಮಿಯಂ ಎಷ್ಟಿದಾವೆ? ಪುಟ್ ಆಪ್ಷನ್ 190 ಇದೆ, ಕಾಲ್ ಆಪ್ಷನ್ 211 ಇದೆ. ಎರಡು ಆ್ಯಡ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ ನಿಯರ್ ಬೈ 400 ಪಾಯಿಂಟ್ ಆಗುತ್ತೆ. ಅಲ್ಲಿಗೆ 7 ಮಾಡ್ಕೊಳ್ಳಿ, 75 ಮಾಡ್ಕೊಳ್ಳಿ. ಅಲ್ಲಿಗೆ ನಿಮ್ಗೆ ಮ್ಯಾಕ್ಸಿಮಮ್ ರಿಸ್ಕ್ ಆಗುತ್ತೆ 30,150 ರೂಪಾಯಿ. ಓಕೆ, ಇದು ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ನಿಮಗೆ ಪ್ರಾಫಿಟ್ ಅನ್ಡಿಫೈನ್ಡ್ ಇರುತ್ತೆ. ಎಷ್ಟರ ಆಗ್ಬೋದು. ಮಾರ್ಕೆಟ್ ಅವತ್ತು ಫ್ಲಾಟ್ ಆಗಿದೆ ಅಂದರೆ ಮೇಲೆ ಹೋಗಿಲ್ಲ, ಕೆಳಗಡೆ ಹೋಗಿಲ್ಲ. ಎಂಡ್ ಆಫ್ ದ ಡೇ ನೋಡಿದಾಗ ನಿಮಗೆ ನೋಡಿ ಇಲ್ಲಿ ಎಷ್ಟು ಲಾಸ್ ಆಗಿದೆ? 3,400 ರೂಪಾಯಿ ಲಾಸ್ ಆಗಿದೆ. ಯಾಕೆ ಅಂದರೆ ನೋಡಿ, ಪುಟ್ಟನ್ನ ನೀವು 190 ರೂಪಾಯಿ ಬೈ ಮಾಡಿರಿ, ಅದು 187 ರೂಪಾಯಿ ಆಗಿದೆ. ಕಾಲ್ 211 ಬೈ ಮಾಡಿರಿ, ಅದು 168 ರೂಪಾಯಿ ಆಗಿದ್ದಾನೆ. ಇದು ಕೇವಲ 3 ರೂಪಾಯಿ ಡಿ ಕೆ ಆಗಿದ್ದಾನೆ. ಬಟ್ ಇವನ್ ಎಷ್ಟು ಡಿ ಕೆ ಆಗಿದೆ ನೋಡ್ರಿ, 70, 30, 41, 43 ಪಾಯಿಂಟ್ ಡಿ ಕೆ ಆಗಿದ್ದಾನೆ. ಸೊ ಇದು ಡಿ ಕೆ ಇದು ಆಯ್ತಾ? ಸೊ ಹಾಗಾಗಿ ನೀವು ಏನು ಮಾಡಬೇಕಾಗತ್ತೆ, ನಿಮಗೆ ನೋಡಿ ಇಲ್ಲಿ ನಾನು ಏನು ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿಗಳೆಲ್ಲ ಹೇಳ್ಕೊಡ್ತೀನಲ್ಲ, ಇದು ಸ್ವಲ್ಪ ನಿಮಗೆ ಮಾರ್ಕೆಟಲ್ಲಿ ಡೈರೆಕ್ಷನ್ ಚೆನ್ನಾಗಿ ಗೊತ್ತಿರಬೇಕು. ಅಥವಾ ಡೈರೆಕ್ಷನ್ ಗೊತ್ತಿಲ್ಲ ಅಂದರೆ ಅವತ್ತೊಂದು ಮೂಮೆಂಟಮ್ ಆಗಬೇಕು. ಯಾವ ಥರ ಒಂದು ಕಡೆ ಒಳ್ಳೆ ಮೂಮೆಂಟಮ್ ಆಗಬೇಕು. ಅವಾಗ ನಿಮಗೆ ಇದರಲ್ಲಿ ಒಳ್ಳೆ ಪ್ರಾಫಿಟ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಲಾಂಗ್ ಸ್ಟ್ರಾಡಲ್ ಅಂತ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಲಾಂಗ್ ಸ್ಟ್ರಾಡಲ್ ನೀವು ಏನು ಮಾಡ್ತೀರಾ? ಕಾಲ್ ಆಪ್ಷನ್ ಮತ್ತೆ ಪುಟ್ ಆಪ್ಷನ್ ಎರಡೂ ಸಹಿತ ಬೈ ಮಾಡ್ತೀರಿ. ಕಾಲ್ ಆಪ್ಷನ್ ಮತ್ತೆ ಪುಟ್ ಆಪ್ಷನ್ ಎರಡನ್ನೂ ಬೈ ಮಾಡ್ತೀರಿ. ನೋಡಿ ಇಲ್ಲಿ ನೋಡಿ, ಎಕ್ಸಾಂಪಲ್ ಇಲ್ಲಿ 8 ಮೇಗೆ ನೋಡಿ, ಈಗ 8 ಮೇ ಸೇಮ್ ಎಕ್ಸ್ಪೈರಿ ಇರುತ್ತೆ, ಸೇಮ್ ಸ್ಟ್ರೈಕ್ ಪ್ರೈಸ್ ಇರುತ್ತೆ. ಅವತ್ತು ಎಕ್ಸ್ಪೈರಿ ಬೇರೆ ಇತ್ತು. ಸೊ ಅವತ್ತು ನೀವೇನು ಮಾಡಿರಾ? ಎಷ್ಟು ಮನೆ ಕಾಲು ಬೈ ಮಾಡಿರಾ, ಪುಟ್ಟು ಬೈ ಮಾಡಿದಿರಾ. ಮಾರ್ಕೆಟ್ ಏನಾಗಿದೆ ನೋಡಿ, ಅವತ್ತು ಮಾರ್ಕೆಟ್ ಎಲ್ಲಿ ಓಪನ್ ಆಗಿದ್ದಾನೆ ಅಲ್ಲೇ ಕ್ಲೋಸ್ ಕೊಟ್ಟಿದ್ದಾನೆ. ಲಾಸ್ಟ್ 15 ಮಿನಿಟ್ಸ್ ಮಾತ್ರ ಮೂವ್ಮೆಂಟ್ ಆಗಿದ್ದಾನೆ, ಬಟ್ ಅಲ್ಲೇ ಕ್ಲೋಸ್ ಕೊಟ್ಟಿದ್ದಾನೆ.
ಫಸ್ಟ್ 3 ಗಂಟೆವರೆಗೆ ಏನಾಗಿದೆ ನೋಡ್ಕೊಳ್ಳಿ. ಸೊ 3 ಗಂಟೆವರೆಗೂ ನಿಮಗೆ ಪ್ರಾಫಿಟ್ ಆಗಿದೆ. ಸಾರಿ, ಎಂಡ್ ಆಫ್ ದ ಡೇ ನೋಡಿ ಇಲ್ಲಿ 7,088 ರೂಪಾಯಿ ಪ್ರಾಫಿಟ್ ಆಗಿದೆ. ನೀವು 59 ರೂಪಾಯಿ ಬೈ ಮಾಡಿದ್ದು 176 ರೂಪಾಯಿ ಆಗಿದೆ. 22 ರೂಪಾಯಿ ಮಾಡಿ 0 ಆಗಿದೆ. ಅದು ಪುಟ್ ಆಪ್ಷನ್. ಒಂದು ಸೆಕೆಂಡ್ ಇಲ್ಲಿ ನೋಡಿ, ಅಪ್ ಟು 12:40 ನೋಡಿ. ಸೊ 12:40, ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಒಂದ್ ಸೈಡ್ ಮೂವ್ಮೆಂಟ್ ಆಗಿಲ್ಲ, ಅಲ್ಲಿವರೆಗೂ ಸೈಡ್ ವೈಸ್ ಇದ್ದಾನೆ. ಪುಟ್ಟನ 59 ಬೈ ಮಾಡಿದ್ರಿ 53 ಆಗಿದೆ. ಕಾಲ್ 22 ರೂಪಾಯಿ ಬೈ ಮಾಡಿದ್ರಿ 3 ರೂಪಾಯಿ ಆಗಿದೆ. ರೈಟ್. ಸೊ ಅದಾದ ನಂತರ ಏನಾಗಿದೆ ಅಂದ್ರೆ, ಅದಾದ ನಂತರ ಮಾರ್ಕೆಟ್ ಅಲ್ಲಿ ನೋಡಿ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಅರೌಂಡ್ 250 ಪಾಯಿಂಟ್ ಮೂವ್ಮೆಂಟ್ ಆಗಿದ್ದಾನೆ. ಸೊ ಆ 250 ಪಾಯಿಂಟ್ ಮೂವ್ಮೆಂಟ್ ಆಗಿರೋದ್ರಿಂದ ನಿಮಗೆ ಇಲ್ಲಿ 7,000 ಪ್ರಾಫಿಟ್ ಆಗ್ತಾ ಇದೆ. ಅರ್ಥ ಆಯ್ತಾ? ನಮ್ಗೆ ಏನಾಗಬೇಕು, ಲಾಂಗ್ ಸ್ಟ್ರಾಡಲ್ ಅಲ್ಲಿ ನಿಮಗೆ ಮಾರ್ಕೆಟ್ ಅಲ್ಲಿ ಒಂದು ಮೂಮೆಂಟಮ್ ಆಗಬೇಕು. ಸೈಡ್ ವೈಸ್ ಇದ್ದೇ ಆಗಲ್ಲ. ಮಾರ್ಕೆಟ್ ಸೈಡ್ ವೈಸ್ ಇತ್ತು ಅಂದ್ರೆ ಇದರಲ್ಲಿ ಪ್ರಾಫಿಟ್ ಆಗಲ್ಲ. ಓಕೆ, ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ. 7ನೇ ತಾರೀಕಿಂದ ಎಕ್ಸಾಂಪಲ್ ತಗೊಳ್ಳಿ. ಸೊ 7ನೇ ತಾರೀಕಿಂದು ಒಂದು ಎಕ್ಸಾಂಪಲ್ ನೋಡೋಣ, ಆಯ್ತಾ? ಸೊ ನೀವು ಮಾರ್ಕೆಟ್ ಓಪನ್ ಆದ ತಕ್ಷಣ ಕಾಲ್ ಅಂಡ್ ಪುಟ್ ಆಪ್ಷನ್ ಎರಡನ್ನೂ ಬೈ ಮಾಡಿದ್ರಿ. ಓಕೆ, ಸೊ ಕಾಲ್ ಇದ್ದಿದ್ದು 89 ರೂಪಾಯಿ ಬೈ ಮಾಡಿದ್ರಿ ಕಾಲ್ನ. ಅದೇ ರೀತಿ ಪುಟ್ನ 94 ರೂಪಾಯಿ ಬೈ ಮಾಡಿದ್ರಿ. ಸೊ ಅದು ಮಾರ್ಕೆಟ್ ಏನಾದ, ಸೊ ಮಾರ್ಕೆಟ್ ಎಲ್ಲಿ ಓಪನ್ ಆಗಿದ್ದ ಅಲ್ಲೇ ಕ್ಲೋಸ್ ಕೊಟ್ಟಿದ್ದಾನೆ. ಸೊ ಎಂಡ್ ಆಫ್ ದ ಡೇ ಏನಾಗಿದ್ದಾನೆ, ನಿಮಗೆ 4,800 ರೂಪಾಯಿ ಲಾಸ್ ಆಗ್ತಾ ಇದೆ. ಯಾಕೆಂದ್ರೆ 89 ರೂಪಾಯಿ ಕಾಲು ನಿಮ್ಗೆ 72 ರೂಪಾಯಿ ಆಗಿದ್ದಾನೆ. ಬೇರೆ ಪುಟ್ಟು 94 ರೂಪಾಯಿ ಇರೋದು 46 ರೂಪಾಯಿ ಆಗಿದ್ದಾನೆ. ಅರ್ಥ ಆಯ್ತಾ? ಸೊ ಹಾಗಾಗಿ ನಿಮಗೆ ಲಾಂಗ್ ಸ್ಟ್ರಾಡಲ್ ಮಾಡ್ತೀರಿ ಅಂದ್ರೆ, ಲಾಂಗ್ ಸ್ಟ್ರಾಡಲ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಒಂದು ನ್ಯೂಸ್ ಇರಬೇಕು. ಅದ್ ನ್ಯೂಸ್ ಬಹಳ ಎಫೆಕ್ಟಿವ್ ಇರಬೇಕು. ಅಂಡ್ ಮಾರ್ಕೆಟ್ ನಿಮ್ ಪರವಾಗಿ ಒಂದು ರ್ಯಾಲಿ ಹೋಗ್ಬೇಕು, ಅಪ್ ಸೈಡ್ ಅಥವಾ ಡೌನ್ ಸೈಡ್ ಯಾವ್ದಾರ ಒಂದು ರ್ಯಾಲಿ ಹೋಗ್ಬೇಕು. ಅವಾಗ ನಿಮ್ಗೆ ಲಾಂಗ್ ಸ್ಟ್ರಾಡಲ್ ಅಲ್ಲಿ ಪ್ರಾಫಿಟ್ ಆಗುತ್ತೆ. ಕ್ಲಿಯರ್ ಆಯ್ತಲ್ಲ? ಸೊ ಏನಾರ ಗೊತ್ತಾಗ್ಲಿಲ್ಲ ಜಸ್ಟ್ ನನಗೆ ಕಾಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.